ಏನ್ರಮ್ಮ ನಿಮ್ಮ ಸಮಸ್ಯೆ? ಅತ್ತೆ, ನಂಗೆ ಮನೇಲಿ ಇದ್ದು ಇದ್ದು ಬೇಜಾರಾಗಿದೆ. ಎಲ್ಲಿಗಾದ್ರೂ ಹೋಗೋಣ ಅಂತ ಅನ್ಸುತ್ತೆ. ನಿಮ್ಮ ಮಗ ನೋಡಿದ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ನನಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅತ್ತೆ, ಪ್ಲೀಸ್ ನೀವಾದ್ರೂ ನಿಮ್ಮ ಮಗಂಗೆ ಹೇಳಿ. ಏನು ಮಾಡೋದಮ್ಮ, ರಮೇಶನ್ಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ರಜೆ ಹಾಕಿದ್ರೆ ಸಂಬಳ ಕಟ್ಟಾಗತ್ತಲ್ವಾ? 4 ದಿನ ಖುಷಿಗೆ ಹೋದ್ರೆ ಮತ್ತೆ ನಾವು ವರ್ಷ ಪೂರ್ತಿ ದುಃಖ ಅನುಭವಿಸ್ಬೇಕಾಗತ್ತಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊ. ಸರಿ, ಹಾಗಾದ್ರೆ ಅವ್ರು ಬರ್ದಿದ್ರೆ ಬೇಡ, ನಾನು ಒಬ್ಳಾದ್ರೂ ಎಲ್ಲಿಗಾದ್ರೂ ಹೋಗಿ ಬರ್ತೀನಿ. ಪ್ಲೀಸ್ ಅತ್ತೆ, ಒಟ್ನಲ್ಲಿ ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕು, ಆಗಲೇ ನನಗೆ ಖುಷಿ ಆಗೋದು. ನಿನಗೊಟ್ಟು ಮನೆಯಿಂದ ಹೊರಗೆ ಹೋಗ್ಬೇಕು. ಸರಿ, ಮತ್ತೆ ನಿಂದೇನೆ? ನಂದೇನು ಇಲ್ಲ ಅತ್ತೆ, ನಾನಿಲ್ಲೇ ಖುಷಿಯಾಗಿದ್ದೀನಿ. ಅಕ್ಕಂಗೂ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅಕ್ಕ ಕೇಳದೆ ಇಲ್ಲ ಅಂತಾಳೆ. ನೀನು ನನ್ನ ಜೊತೆಗೆ ಬಾಬಾ ಅಂತ ಪೀಡಿಸ್ತಾ ಇದ್ದಾಳೆ. ಏನು ಮಾಡೋದು, ನಿಮ್ಮನ್ನೆಲ್ಲಿ ಕಳಿಸೋದು? ನಿಮ್ಮಿಬ್ಬರಿಗೂ ಸಾಕಷ್ಟು ವಿದ್ಯಾಭ್ಯಾಸ ಇಲ್ಲ, ಬೇರೆ ಊರಿಗೆ ಹೋದರೆ ಕಷ್ಟ ಆಗತ್ತೆ. ಒಂದು ಕೆಲಸ ಮಾಡೋಣ, ನನ್ನ ನಾದಿನಿ ಮಗಳು ಪವಿತ್ರ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗಿ. ಅವಳ ಗಂಡ ಏನೋ ಫಾರಿನಿಗೆ ಹೋಗಿದ್ದಾನಂತೆ, ಅದೇ ಆಫೀಸ್ ಕೆಲಸದ ಮೇಲೆ. ಮನೇಲಿ ಅವಳೊಬ್ಬಳೇ ಇರೋದು, ನೀವಿಬ್ರು ಅಲ್ಲಿಗೆ ಹೋಗಿ. ಅವಳು ನಿಮಗೆ ಸಿಟಿನೆಲ್ಲ ಸುತ್ತಾಡಿಸ್ತಾಳೆ. ಆರಾಮಾಗಿ ತಿರುಗಾಡ್ಕೊಂಡು ನಿಮಗೆ ಯಾವಾಗ ಮನೆಗೆ ಬರಬೇಕು ಅನ್ಸುತ್ತೋ ಆವಾಗ ಬನ್ನಿ, ಆಯ್ತಾ? ಸರಿ ಆಯ್ತು, ಹೋಗಿ ಬರ್ತೀವಿ. ವಾರದ ನಂತರ ಅಕ್ಕ ತಂಗಿ 4 ದಿನ ಆರಾಮಾಗಿ ಇದ್ದು ಬಂದ್ರಲ್ಲ, ಖುಷಿ ಆಯ್ತಾನೆ ಮುದ್ದು ಸೊಸೆ? ಅಯ್ಯೋ, ಖುಷಿನೂ ಇಲ್ಲ, ಎಂಥದ್ದು ಇಲ್ಲ ಅತ್ತೆ. ಅಲ್ಲಿಗಿಂತ ನಮ್ಮ ಮನೆನೇ ಎಷ್ಟೋ ವಾಸಿ. ಅಲ್ಲ, ನಿಮ್ಮ ನಾದಿನಿ ಮಗಳು ಪವಿತ್ರಂಗೆ ನೆಂಟರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತೇ ಇಲ್ಲ ಅತ್ತೆ. ನೆಂಟರು ಮನೆಗೆ ಬಂದಿದ್ದಾರೆ, ರುಚಿಯಾಗಿ ಅಡುಗೆ ತಿಂಡಿ ಮಾಡಿ ಬಡಿಸ್ಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು, ಏನೂ ಇಲ್ಲ ನೋಡಿ. ಬೆಳಗ್ಗೆ ನಾವು ಹೇಳೋದಕ್ಕಿಂತ ಮುಂಚೆ ಏನೋ ಒಂದಿಷ್ಟು ಅಡುಗೆ ಮಾಡ್ತಾರೆ, ಆಮೇಲೆ ಇಡೀ ದಿನ ನಮ್ಮ ಜೊತೆ ಪಟ್ಟಂಗ ಹೊಡೆಯೋದು, ಆಟ ಆಡೋದು, ಆಮೇಲೆ ಹೊರಗಡೆ ತಿರ್ಗೋದು. ಇದೇ ಒಂದು ದಿನಾನಾದ್ರೂ ಒಂದು ಬೋಂಡ ಆಗಲಿ, ಒಂದು ಪಾಯಸ ಆಗಲಿ, ಹೋಗಲಿ ಏನಾದರೂ ಸ್ವೀಟು, ಸಂಜೆ ಸ್ನ್ಯಾಕ್ಸು, ಏನು ಕೇಳಬೇಡಿ. ಇನ್ನು ಹೊರಗಡೆ ಹೋದರೆ ಅಯ್ಯೋ ಆ ಬಟ್ಟೆಗೆ ದುಡ್ಡು ದಂಡ, ಅಲ್ಲಿ ತಗೋಬೇಡಿ ಇಲ್ಲಿ ತಗೊಬೇಡಿ ಅಂಥೇಳಿ ಯಾವುದೋ ಒಂದು ಕಡಿಮೆ ರೇಟಿಂದು ಅಂಗಡಿ ಕರ್ಕೊಂಡು ಹೋಗೋದು. ಅಲ್ಲಿ 1 ತಗೊಳ್ಳೋ ಬದಲು ಇಲ್ಲಿ 2 ತಗೋಬೋದಲ್ಲ ಅನ್ನೋದು. ಆಮೇಲೆ ಹೋಟ್ಲಲ್ಲಿ ಏನೂ ತಿನ್ನಕ್ಕೆ ಬಿಡಲ್ಲ, ಗೊತ್ತಾ? ಅಯ್ಯೋ, ಯಾಕಾದ್ರಲ್ಲಿಗೆ ಹೋದ್ನು ಅಂತ ಅನ್ನಿಸ್ಬಿಡ್ತು ನನಗೆ. ನಿನಗೆ ಹೇಗೆ ಅನ್ನಿಸ್ತಮ್ಮ ಕಿರಿ ಸೊಸೆ? ನಿಜ ಹೇಳಬೇಕು ಅಂದರೆ ಅತ್ತೆ, ನನಗೆ ತುಂಬ ಖುಷಿ ಆಯಿತು. ಮೊದಲು ನಂಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ, ನಿಮ್ಮಿಬ್ಬರು ಒತ್ತಾಯಕ್ಕೆ ಹೋಗಿದ್ದು. ಆದರೆ ಅಲ್ಲಿಗೆ ಹೋದ್ಮೇಲೆ ನಾನೇನಾದರೂ ಇಲ್ಲಿಗೆ ಬರದೇ ಇದ್ದಿದ್ರೆ ಎಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನ್ನಿಸ್ತು ಅತ್ತೆ. ಪವಿತ್ರಕ್ಕ ತುಂಬ ಒಳ್ಳೆಯವರು. ನಾವು ಹೇಳೋದಕ್ಕಿಂತ ಮುಂಚೆನೇ ಅಡುಗೆ ಕೆಲಸ ಮುಗಿಸಿ ಮನೆಯೆಲ್ಲ ಒಂದು ರೌಂಡ್ ನೀಟ್ ಮಾಡ್ತಿದ್ರು, ಗೊತ್ತಾ? ಮನೆಯಲ್ಲಿ ಒಂದು ಚೂರು ಧೂಳಾಗಲಿ ಜೇಡ್ರ ಬಲೆ ಆಗಲಿ ಏನೂ ಕಾಣಲ್ಲ ಅತ್ತೆ. ನನಗಂತೂ ಅವ್ರ ಮನೆಗೆ ಹೋಗಿ ಬಂದಮೇಲೆ ನಮ್ಮ ಮನೆಯೂ ಅಷ್ಟೇ ನೀಟಾಗಿ ಇಟ್ಕೋಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಆಮೇಲೆ ಅವರಿಂದ ಕಲಿಯೋದು ಎಷ್ಟೋ ಇದೆ ಅತ್ತೆ. ಇದು ಕೆಲವ್ರ ಮನೆಯಲ್ಲಿ ಅಡುಗೆ ಮನೆಗೆ ಬರೋಕ್ಕೆ ಬಿಡಲ್ಲ, ನೆಂಟ್ರ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು ಹಾಗೆ ಹೀಗೆ ಅಂತ ಅನ್ಕೋತಾರಲ್ಲ. ಇವ್ರು ಹಾಗಲ್ಲ, ಏನಾದರೂ ಹೆಲ್ಪ್ ಮಾಡ್ಲಾ ಅಕ್ಕ ಅಂದರೆ ಮಾಡು ಅಂತಿದ್ರು. ಆವಾಗ ಅದು ನಮ್ಮನೆ ಅನ್ನೋ ಭಾವನೆ ಬರ್ತಾಯಿತ್ತು ಅತ್ತೆ. ಯಾವತ್ತೂ ಅವರು ನಮ್ಮನ್ನು ಹೊರಗಿನ ಥರ ನೋಡಲೇ ಇಲ್ಲ, ಗೊತ್ತಾ? ತುಂಬ ಖುಷಿ ಆಯ್ತತ್ತೆ. ಆಮೇಲೆ ಅವರು ಕಾಸ್ಟ್ಲಿ ಡ್ರೆಸ್ ತೊಗೊಳಕ್ಕೆ ಬಿಡ್ತಿರ್ಲಿಲ್ಲ. ಅದೇ ದುಡ್ಡಲ್ಲಿ ರಿಡಕ್ಷನ್ ಸೇಲಲ್ಲಿ 2-3 ಡ್ರೆಸ್ ತೊಗೋಬೋದು ಅಂತ ಹೇಳಿದ್ರು. ಅವರು ಬಿಡಿಸಿ ಹೇಳಿದಾಗ ನಮ್ಗೆ ಅರ್ಥ ಆಯಿತು ಅತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಕಾಸ್ಟ್ಲಿ ಡ್ರೆಸ್ ತಗೊಂಡ್ರೆ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಕೈ ಬರಲ್ಲ, ಆಮೇಲೆ ಹಾಕಿದನ್ನೇ ಹಾಕ್ಕೊಳ್ಳೋಕ್ಕೂ ಬೇಜಾರಾಗತ್ತೆ. ಒಟ್ಟಿನಲ್ಲಿ ಸುಮ್ಮನೆ ಬೀರಲ್ಲಿ ತುಂಬಿಸ್ಬಿಡ್ತೀವಿ. ಅದೇ ರೇಟಿಗೆ ಈ ಥರದ್ದು ರಿಡಕ್ಷನ್ ಸೇಲ್ದು 3-4 ಡ್ರೆಸ್ ತೊಗೊಂಡ್ರೆ
ನಮಗೆ ತುಂಬ ಸರಿ ಹಾಕ್ಕೊಳ್ಳೋಕ್ಕೂ ಆಗತ್ತೆ. ಆಮೇಲೆ ಹಾಕ್ಕೊಂಡು ಬೋರ್ ಆದಮೇಲೆ ಬೇರೆಯವ್ರು ಕೊಡೋದಕ್ಕೂ ಬೇಜಾರು ಅನಿಸಲ್ಲ, ಖುಷಿಯಾಗೇ ಕೊಡ್ತೀವಿ. ಆ ಐಡಿಯಾ ನನಗೆ ತುಂಬ ಇಷ್ಟ ಆಯ್ತತ್ತೆ. ಇನ್ನೂ ಅಕ್ಕ ಹೇಳ್ದಂಗೆ ಅವ್ರು ಬೋಂಡ ಮಾಡಿಲ್ಲ, ಪಾಯಸ ಮಾಡಿಲ್ಲ, ಸ್ನ್ಯಾಕ್ಸ್ ಮಾಡಿಲ್ಲ ಅಂದರೆ ನಾವು ಅದನ್ನೆಲ್ಲ ತಿನ್ನಕ್ಕೆ ಅಲ್ಲಿಗೆ ಹೋಗಿದ್ದ. ಅದನ್ನು ತಿನ್ನಲೇಬೇಕು ಅಂದಿದ್ರೆ ಇಲ್ಲಿ ಮಾಡ್ಕೊಂಡು ತಿನ್ನಕ್ಕೆ ಆಗ್ತಿರ್ಲಿಲ್ವಾ? ನನ್ನ ಪ್ರಕಾರ ನಾವು ಬೇರೆಯವ್ರ ಮನೆಗೆ ಹೋಗೋದು ಖುಷಿಯಾಗಿರೋದಕ್ಕೆ. ಪಾಪ ಆ ಪವಿತ್ರಕ್ಕ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ನಮ್ಮ ಜೊತೆಗೆ ಇರ್ತಿದ್ರು ಗೊತ್ತಾ. ಒಂದಿಷ್ಟು ಬೋರ್ ಆಗದೆ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡ್ರು. ನೋಡಿದ್ಯಾ ಸುಮಾ, ನೀವಿಬ್ರು ಒಂದೇ ಮನೆಗೆ ಹೋದ್ರಿ, ಒಂದೇ ರೀತಿಯಾದ ಉಪಚಾರನ ಅನುಭವಿಸಿದ್ರಿ. ಆದರೆ ನಿನಗೆ ಬೇಜಾರಾಯಿತು, ಅವಳಿಗೆ ಖುಷಿ ಆಯಿತು. ಇದಕ್ಕೆ ಮುಖ್ಯವಾದ ಕಾರಣ ಪವಿತ್ರ ಆಗಲಿ ಪವಿತ್ರನ ಮನೆ ಅಲ್ಲ, ನಿಮ್ಮ ಮನಸ್ಥಿತಿಗಳ ಕಾರಣ. ನಮ್ಮ ರಮ್ಮ ಎಲ್ಲಿದ್ರೂ ಆರಾಮಾಗಿರ್ತಾಳೆ, ಆ ಪರಿಸರಕ್ಕೆ ಹೊಂದ್ಕೊಂಡು ಅಲ್ಲಿಯ ಒಳ್ಳೆತನಗಳನ್ನ ಮಾತ್ರ ತಿಳ್ಕೊತಾಳೆ, ಅಳವಡಿಸ್ಕೊಳ್ತಾಳೆ. ನೀನು ಹಾಗಲ್ಲ, ಎಲ್ಲದರಲ್ಲೂ ತಪ್ಪು ಕಂಡುಹಿಡಿತೀಯ, ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀಯ. ಅದಕ್ಕೆ ನಿನಗೆ ಎಲ್ಲಿ ಹೋದ್ರೂ ಬೇಜಾರಾಗತ್ತೆ. ಹಾಂ, ನೀವು ಹೇಳಬೇಕಾದ್ರೆ ಹೌದು ಅಂತ ಅನಿಸುತ್ತೆ. ಹೌದು, ರಮಾ ಅಲ್ಲಿ ತುಂಬ ಖುಷಿಯಾಗಿದ್ಲು. ನನಗೆ ಮಾತ್ರ ಅಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯನೇ ಆಗಿಲ್ಲ. ನನ್ನ ಪ್ರಕಾರ ನಾವೆಲ್ಲಿಗೆ ಹೋದರೂ ಒಳ್ಳೆತನ ಹುಡುಕೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನಮಗೆ ಒಳ್ಳೇದು ಮಾತ್ರ ಕಾಣಿಸುತ್ತೆ, ಬೇರೆದ್ರ ಕಡೆ ಗಮನ ಹೋಗಲ್ಲ. ನಾವು ಹಾಗೆ ಒಳ್ಳೆಯವರಾಗಿರ್ತೀವಿ. ನಮ್ಮ ಬ್ರಹ್ಮ ಹೇಳಿದ ಮಾತು ನಿಜ ಅಲ್ವಾ? ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂಚೂರಾದರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ.